ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ ದಿನೇ ದಿನೇ ಗಂಭೀರ ಸ್ವರೂಪ ಪಡೆಯುತ್ತಿದ್ದು ದಿನಕ್ಕೊಂದು ಹೊಸ ತಿರುವು ಪಡೆಯುತ್ತಿದೆ. ನಿನ್ನೆ ರಾತ್ರಿ ಸುಧಾಕರ್ ದಲಿತ ವಿರೋಧಿ ಎಂದು ಮುದ್ರಿಸಿದ ಪೋಸ್ಟರ್ಗಳನ್ನು ಕೆಲವರು ಸಾಗಿಸುತ್ತಿರುವ ವಿಚಾರ ತಿಳಿದ ಬಿಜೆಪಿ ನಾಯಕರು ಮಧ್ಯರಾತ್ರಿಯಲ್ಲೇ ದಾಳಿ ನಡೆಸಿ ಹಿಡಿದಿದ್ದು ಪೋಸ್ಟರ್ ಸಾಗಿಸುತ್ತಿದ್ದವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಇದು ಮತ್ತಷ್ಟು ಗಂಭೀರ ಸ್ವರೂಪ ಪಡೆದಿದ್ದು ಒಬ್ಬರ ಮೇಲೆ ಮತ್ತೊಬ್ಬರು ಪರಸ್ಪರ ದೂರು ನೀಡುವವರೆಗೂ ಹೋಗಿರುವುದು ವಿಶೇಷ. ಶನಿವಾರ ರಾತ್ರಿ ಸುಧಾಕರ್ ದಲಿತ ವಿರೋಧಿ ಎಂದು ಮುದ್ರಿಸಿದ ಪೋಸ್ಟರ್ಗಳನ್ನು ಕಾಂಗ್ರೆಸ್ ಯುವ ಮುಖಂಡರೆನಿಸಿಕೊಂಡ ಬಂಗಾರಿ ಮತ್ತು ಹಮೀಂ ಎಂಬುವವರು ಕಾರಿನಲ್ಲಿ ಹಾಕಿಕೊಂಡು ಹೋಗುತ್ತಿದ್ದ ವೇಳೆ ಬಿಜೆಪಿ ಮುಖಂಡರು ತಡೆದು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಸುಧಾಕರ್ ವಿರುದ್ಧ ವೈಯಕ್ತಿಕ ತೇಜೋವಧೆ ಮಾಡುವ ರೀತಿಯಲ್ಲಿದ್ದ ಪೋಸ್ಟರ್ಗಳು ಕಂಡುಬಂದಿದ್ದು ಇದನ್ನು ಕಂಡ ಬಿಜೆಪಿ ಮುಖಂಡರು ತೀವ್ರ ಆಕ್ರೋಶಗೊಂಡು ಬಂಗಾರಿ ಮತ್ತು ಹಮೀಂರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನು ನಿನ್ನ ಹೆಸರು ಇದೇನಾ ನೀನು ಮಾಡೋದು ಊರಲ್ಲಿ? ಇದೇನಾ ಏನು ಮಾಡಿರೋದು ನೀನು? ಏನ್ ಮಾಡಿದ್ ನೀನು? ಏನ್ ಪೋಸ್ಟರ್ಗಳು ತಂದು ಊರಲ್ಲೆಲ್ಲ ಮೆತ್ತಾ ಇರೋದು ನೀನು? ಏನೋ ನೀನು ಬಸ್ಸಲ್ಲಿಂದ ನೀನು ನಿಲ್ಸಿರೋ ನೋಡ್ಲಿಲ್ಲ? ಕಾರಲ್ಲಿ ನೀನು ಇಟ್ಕೊಂಡಿಲ್ಲ? ಸರ್ ಇವನು ಫ್ರಾಡ್ ನನ್ ಮಗ ಸರ್ ಇವನು. ಹೆಂಗ ನೀನ್ ಪೋಸ್ಟರ್ಗಳು ಊರಲ್ಲೆಲ್ಲ ಸರ್ ನೀವು ಅವ್ರು ಸಪೋರ್ಟ್ ಮಾಡಬೇಡಿ ಸರ್. ನೀನ್ ಯಾಕೋ ಏನು ನೀನು ನೀನ್ ಕಾರಲ್ಲಿ ಇಟ್ಕೊಂಡಿದ್ಯಲ್ಲ? ನಿನ್ ಕಾರಲ್ಲ ಇಟ್ಕೊಂಡಿರೋದು? ನೀನೇ ಇಟ್ಕೊಂಡಿರೋದು ಕಾರಲ್ಲೇ? ಏನ್ ಹೇಳ್ತೀರಾ? ಅದೇ ಯಾರಿಗೆ ಇದೇ ವೇಳೆಗೆ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಉಭಯರನ್ನು ಸಮಾಧಾನ ಪಡಿಸಿದ್ದು ನಂತರ ಪೊಲೀಸ್ ಠಾಣೆಗೆ ಕರೆತಂದಿದ್ದಾರೆ. ಸಂಜೆಯ ವೇಳೆಗೆ ಆರಂಭವಾದ ಈ ಪೋಸ್ಟರ್ ರಗಳೆ ಮುಂಜಾನೆಯವರೆಗೂ ಮುಂದುವರೆದಿದ್ದು 6ನೇ ವಾರ್ಡಿನ ನಗರಸಭಾ ಸದಸ್ಯೆ ಪತಿ ಮುನಿರಾಜು ಅವರನ್ನು ನಿಂದಿಸಿ ಜಾತಿ ನಿಂದನೆ ಮಾಡಿರೋದಾಗಿ ಬಿಜೆಪಿಯಿಂದ ದೂರು ನೀಡಿದರೆ ತಮ್ಮ ಕಾರಿನ ಮೇಲೆ ದಾಳಿ ಮಾಡಿ ರಾಬರಿ ಮಾಡಿರೋದಾಗಿ ಆರೋಪಿಸಿ ಕಾಂಗ್ರೆಸ್ನವರು ಪ್ರತಿ ದೂರು ನೀಡಿರುವುದಾಗಿ ತಿಳಿದು ಬಂದಿದೆ. ಊರಲ್ಲಿ ಮನೇಲಿ ಊಟ ಮಾಡಿಕೊಂಡು ಚೆನ್ನೈಪುರ ಹತ್ರ ವಾಕಿಂಗ್ ಹೋಗಿದ್ವಿ. ಆ ವಾಕಿಂಗ್ ಹೋಗೋ ಸಮಯದಲ್ಲಿ ಬಂಗಾರಿ ಮತ್ತು ಅಮೀಮ್ ಎಲ್ಲ ಇದ್ದರು. ಎಲ್ಲಿ ಲೈಬ್ರರಿ ಮುಂದೆ ಅಲ್ಲಿ ಬಸ್ ಬಂತು, ಅಶ್ವಮೇಧ ಬಸ್ಸು, ಗೌರ್ಮೆಂಟ್ ಬಸ್ ಬಂತು. ಅದರಲ್ಲಿ ನಮ್ಮ ಸಾಹೇಬ್ರದ್ದು ಲಿಥಿಯೋಸು ಪೋಸ್ಟರ್ಸ್ ಎಲ್ಲ ಇಳಿಸಿದ್ರು ಕಾರಿಗೆ. ಏನ್ರೋ ಇದು ನಮ್ಮ ಸಾಹೇಬ್ರದ್ದೆಲ್ಲ ಇಂಟು ಮಾರ್ಕಕ್ಕೆ 40 ಲಕ್ಷ ಲಂಚ ತಗೊಂಡು ಹಿಂಗೆ ಮಾಡಿದ್ದೀರ ಅಂತ ಕೇಳಿದ್ದಕ್ಕೆ ಇವಾಗ ಅಂದ್ಬಿಟ್ಟು ಜಾತಿ ನಿಂದನೆಯಾಗಿ ಮಾತಾಡಿ ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ಮತ್ತು ಅವಮಾನಿಸಿದ್ದಾರೆ ನನ್ನ. ಮತ್ತು ಅವ್ರು ಹೇಳ್ತಾರೆ ಏಮ್ ಸೇಸ್ಕೊ ಪೋಂಡ್ಲೇ ಮೀರೋ MLA ಉಂಡಾಡೋ ಅಂತ ಸೇರ್ಸೋಡಂದ್ಬಿಟ್ಟು ಅವರು ಹೇಳಿದ್ದಾರೆ. ನನ್ನನ್ನು ಜಾತಿ ನಿಂದನೆ ಮಾಡಿ ಎಲ್ಲ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅವರು. ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ? ಕಂಪ್ಲೇಂಟ್ ದೂರು ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಅವ್ರು ದೂರು ತೊಗೊಂಡಿದ್ದಾರೆ. ನಾವು FIR ಮಾಡ್ತೀನಿ ನಡ್ರಪ್ಪ ಅಂದ್ಬಿಟ್ಟು ಹೇಳ್ತಾರೆ ಅವರು. ಉಭಯ ದೂರುಗಳನ್ನು ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸಿ ಪ್ರಕರಣ ದಾಖಲಿಸುವ ಭರವಸೆ ನೀಡಿದ್ದು ಪೊಲೀಸರು ಬಿಜೆಪಿ ಮುಖಂಡರು ನೀಡಿದ ದೂರು ದಾಖಲಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ನಗರದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ. ಭಾನುವಾರ ಸಂಜೆಯವರೆಗೂ ಯಾವುದೇ ದೂರು ದಾಖಲಿಸದ ಪೊಲೀಸರು ಕಾಯುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಬಂಗಾರಿ ಅಂತ, ವಿನಯ್ ಬಂಗಾರಿ ಅಂತ, ಅಮೀಮ್ ಅಂತ ಕಾಂಗ್ರೆಸ್
ಉಪಾಧ್ಯಕ್ಷ ಅಂತೆ, ಮತ್ತು ಇನ್ನೊಬ್ಬರು ಪ್ರಾಧಿಕಾರ ಸದಸ್ಯ ಅಂತೆ, ಇನ್ನೊಬ್ಬ ಸುಧಾಕರ್ ಅಂತ ಹೇಳ್ಬಿಟ್ಟು ಇವ್ರು ಮೂವರು ಪೋಸ್ಟರ್ ಹಂಚಿಕೆ ಮಾಡಿ ಎಲ್ಲ ಮೆತ್ತಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಹಂಚಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಆವಾಗ ನಮ್ಮ ಸದಸ್ಯರು ಅಲ್ಲಿ ಸ್ಥಳಕ್ಕೆ ಭೇಟಿಗೆ ಕೊಟ್ಟಾಗ ಅವ್ರಿಗೆ ಒಂದು ಜಾತಿ ನಿಂದನೆ ಮಾಡಿದ್ದಾರೆ, ಅವರು ವಿರುದ್ಧ ಹೇಳಕಾರಿ ಮಾತುಗಳು ಬೈದಿದ್ದಾರೆ. ಆ ಕೂಡಲೇ ನಮಗೆ ಮಾಹಿತಿ ತಿಳಿದಿದ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ನಾವು ಸುಮಾರು ಜನ ಸ್ಥಳಕ್ಕೆ ಕೊಟ್ಟಾಗ ನಮ್ಮೇಲೇ ಅವರು ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಈ ಕಾಂಗ್ರೆಸ್ ಬೆಂಬಲಿಗರೆಲ್ಲ. ಇವತ್ತು ಪೊಲೀಸ್ನವ್ರಿಗೆ ಹಂಗೆ ದೂರು ಕೊಟ್ಟಿದ್ದಾರೆ, ಕರ್ಕೊಂಬಂದು ಅವ್ರ ಗಾಡಿ ಸೀಸ್ ಮಾಡಿದ್ದಾರೆ, ಪೋಸ್ಟರ್ಸ್ ಇದೆ, ಅವ್ರ ಗಾಡಿಯಲ್ಲಿ ಡ್ರಿಂಕ್ಸ್ ಇದೆ, ಮತ್ತು ಅವ್ನು ಕರ್ಕೊಂಬಂದು ಒಳಗಡೆ ಕುಣಿಸಿದ್ದಾರೆ. ಇವತ್ತು ನಾವು ಕೇಸು ಮಾಡಿರಿ ಅಂದರೆ ಅವರು ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ, ಇದುವರೆಗೂ FIR ಮಾಡಿಲ್ಲ. ಅದಕ್ಕೋಸ್ಕರ ನಾವು ಒತ್ತಡ ಮಾಡ್ತೀವಿ. ಇವತ್ತೇನಾದ್ರು ಕೇಸ್ ಮಾಡಲಿಲ್ಲ ಅಂದರೆ ನಾಳೆ ಎಲ್ಲರೂ ಸೇರಿ ನಾವು SP ಕಚೇರಿ ಮುಂಭಾಗ ನಾವು ಧರಣಿ ಮಾಡಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಸಮಯ ಕೇಳಿದ್ದಾರೆ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಈ ಥರ ಏನು ಚಿಕ್ಕಬಳ್ಳಾಪುರದಲ್ಲಿ ಏನೇನು ಒಂದು ಗಲಭೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಅವರಿಂದನೇ ಇದೆ ಗಲಭೆಗಳಾಗ್ತಾ ಇರೋದು ಇವತ್ತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ದ್ವೇಷ ಕಾರುತ್ತಿರುವ ಕಾಂಗ್ರೆಸ್ನ ವಿನಯ್ ಬಂಗಾರಿ ಮತ್ತು ಹಮೀಂ ಸೇರಿ ಹಲವರು ಪೋಸ್ಟರ್ಗಳನ್ನು ಅಂಟಿಸುವ ಪ್ರಯತ್ನ ಮಾಡಿದ್ದು, ಚಾಲಕ ಬಾಬು ಅವರ ಆತ್ಮಹತ್ಯೆ ವಿಚಾರದಲ್ಲಿಯೂ ಇವರ ಕೈವಾಡ ಇರುವ ಶಂಕೆಯನ್ನು ನಗರಸಭೆ ಅಧ್ಯಕ್ಷ ಗಜೇಂದ್ರ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಚಾಲಕ ಬಾಬು ಅವರ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ಕೆಸರೆರಚಾಟ, ಆರೋಪ ಪ್ರತ್ಯಾರೋಪ ಮತ್ತು ದೂರು ಪ್ರತಿದೂರುವರೆಗೂ ತಲುಪಿದ್ದು, ಈ ರಾಜಕೀಯ ದ್ವೇಷ ಮುಂದೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರಿಗೆ. ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ, ಅಂದರೆ ದಲಿತ ಹುಡುಗರ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಆ ಪೋಸ್ಟರ್ಸು ಇವ್ರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ. ಮತ್ತು ಹಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ. ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನ್ರಾಜ್ ಅನ್ನೋರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಅಟೆಂಪ್ಟ್ ಟು ಮರ್ಡರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್. ನನಗೆ ಗೊತ್ತಿಲ್ಲ. ಇವರು ಅಟೆಂಪ್ಟ್ ಟು ಮರ್ಡರು, ರಾಬರಿ, ಥೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ, ಹಮೀಮ್ ಅನ್ನೋ ಹುಡುಗ. ಅವರು ಕೇಸ್ ಕೊಟ್ಟಿದ್ದಾರೆ. ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ, ನಾನು ಹಸ್ತಕ್ಷೇಪ ಮಾಡಲ್ಲ, ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ, ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊತಾರೆ. ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಕ್ಕೆ ಹೋದ್ರು ಅಂತ ಪೊಲೀಸವ್ರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ. ಬಟ್ ಫರ್ದರ್ ತಾವೇ ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.